ಮಂಗಳವಾರ ನಾನು ಫೋನ್ ಮಾಡಿದ್ದು ಬಾವಂಗೆ. ನಂಗೆ ಗೊತ್ತಾಗಿದ್ದೆ ಮಂಗಳವಾರ ಹೀಗಾಗಿದೆ ಅಂತ. ನಾನು ಫೋನ್ ಮಾಡಿದೆ. ಫೋನ್ ಮಾಡಿ ಬಾವ ಅಕ್ಕಂಗೆ ಏನಾಯಿತು ಅಂತ ಕೇಳಿದೆ. ಏನಿಲ್ಲ, ನಾರ್ಮಲಿ ಇವೆಲ್ಲ ಇರ್ತಾವಲ್ಲ, ಅವೇ ಹೊಟ್ಟೆ ನೋವಿನ ಪ್ರಾಬ್ಲಮ್ಮು ಅಂತ ಅಂದರು. ಡಾಕ್ಟರ್ ಏನಂದರು ಅದಕ್ಕೆ ನಾನು ಅಂತ ಕೇಳಿದೆ. ಇಲ್ಲ ಡಾಕ್ಟರ್ ಇನ್ನೂ ಏನೂ ಅಂದಿಲ್ಲ, ರಿಪೋರ್ಟ್ ಬರಬೇಕು ಅಂತ ಹೇಳಿದ್ದಾರೆ ಅಂತ ಅಂದರು. ಹೌದಾ, ನಾರ್ಮಲ್ ಸರಿ ಆಗ್ತಾಳಲ್ಲ ಅಂತ. ಹ್ಞೂ ಸರಿ ಆಗ್ತಾಳೆ ಅಂತ ಅಂದರು. ಅದಕ್ಕೆ ನಾನು ಸುಮ್ಮನೆ ಅದೇ. ಮತ್ತೆ ಫೋನ್ ಮಾಡಿದಾಗ ಹೀಗೆ ಏನಂದರು, ಡಾಕ್ಟರ್ ಏನಂದರು ಕೇಳಿದ್ರೆ ಏನೂ ಅಂದಿಲ್ಲ ಅಂತಂದರು. ಆದರೂ ನಾನು ಮಗು ಏನಾದರೂ ತಗ್ಸಿದ್ರಾ ಅಂತ ಕೇಳಿದೆ. ಹ್ಞೂ ಮಗು ತಗ್ಸಿದ್ವಿ, ಅದಕ್ಕೆ ಅವಳು ಅಷ್ಟೊಂದು ಇದಾಗಿದ್ದಾಳೆ. ವಾಶ್ರೂಮಿಗೆ ಹೋಗ್ಬೇಕಾದ್ರಲ್ಲಿ ಅವಳೆಲ್ಲ ಸನ್ನೆ ಮಾಡ್ತಾಳೆ, ನಾನು ಕರ್ಕೊ ಹೋಗ್ತೀನಿ, ನಾಳೆಯಿಂದ ಗಂಜಿ ಕೊಡೋಕ್ಕೆ ಹೇಳಿದ್ದಾರೆ ಡಾಕ್ಟರ್ ಅಂತ ಅಂದರು. ಹೌದಾ, ಹಾಗಾದ್ರೆ ರೆಡಿ ಆಗ್ತಾಳೆ, ನೀನು ಬರ್ತೀಯಾ ಕೇಳಿದ್ರು. ಹಾಂ ಬರ್ತೀನಿ, ನಾನು ಗುರುವಾರ ಬೆಳಗ್ಗೆ ಬರ್ತೀನಿ, ಅಷ್ಟಕ್ಕೆ ಸರಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಏನು ವಿಷಯ ಹೇಳೇ ಇಲ್ಲ ನಮಗೆ ಹೀಗಾಗಿದೆ ಅಂತ. ಮೋಸ್ಟ್ಲಿ ಅವಳೇನಾದರೂ ಹೇಳಿ ನಾವೇನಾದ್ರು ಇದು ಮಾಡ್ತೀವಿ, ಅವಳನ್ನ ಕೇಳ್ತೀವಿ ಅಂತಲೇ ಅವಸ್ಕರ ಅವ್ರು ಹೇಳಿಲ್ಲೇನೋ, ನಂಗೆ ಗೊತ್ತಿಲ್ಲ. ಅವ್ರು ಬೇಕು ಅಂತಲೇ ಕೊಲೆ ಮಾಡಿದ್ದಾರೆ ಅಂತಲೇ ನಾನು ಇದು ಮಾಡ್ತೀನಿ. ಅವ್ರ ಮಗ ಮತ್ತೆ ಅಮ್ಮ ಹೊಡೆದಿರ್ಬೋದು ಅಥವಾ ಹೊಟ್ಟೆಗೆ ಒದ್ದಿರ್ಬೋದು. ಪಾಪ ಬೇಡ ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಅವ್ರು ಹೇಳಿದ್ರು ಅಬೋರ್ಷನ್ ಮಾಡ್ಸೋಣ ಅಂತ. ಆದರೆ ಅಕ್ಕಂಗೆ ತುಂಬ ಖುಷಿ ಇತ್ತು, ನಾನು ಪ್ರೆಗ್ನೆಂಟ್ ಆಗ್ತಿದ್ನಿ ಅಂತ. ನನ್ನ ಹತ್ರ ತುಂಬ ಖುಷಿಯಿಂದ ಹೇಳ್ಕೊಂಡಿದ್ಲು. ಆದರೆ ಭಾವ ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರಿಬ್ಬರು ಹೊಡೆದು ಬಡ್ದು ಅವಳಿಗೆ ಕಷ್ಟ ಕೊಟ್ಟು ಹೀಗೆ ಮಾಡಿದ್ದಾರೆ. 6 ತಿಂಗಳು. ಹಾ, ಖುಷಿಯಾಗಿದ್ಲು. ಮದ್ವೆ ಆಗ್ತೀನಿ ಅಂತ ತುಂಬಾ ಖುಷಿಯಾಗಿದ್ಲು. ಅವಳು ಇಷ್ಟಪಟ್ಟಿರೋನೇ ಆಗಿದ್ದು. ತುಂಬಾ ಖುಷಿಯಾಗಿದ್ಲು. ಆದ್ರೆ ಹೀಗ್ ಮಾಡ್ತಾರ ಅಂತ ಅನ್ಕೊಂಡಿರ್ಲಿಲ್ಲ. ಹಾ, ಟಾರ್ಚರ್ ಕೊಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಅವರಿಬ್ರು. ಅಂದ್ರೆ ನಾನು ಫೋನ್ ಮಾಡ್ತಿದ್ದೆ ಅಕ್ಕಂಗೆ. ಫೋನ್ ಮಾಡಿದ್ರೆ ಲೌಡ್ ಸ್ಪೀಕರ್ ಅಲ್ಲಿ ಪಕ್ಕದಲ್ಲೇ ಕುತ್ಕೊಂಡಿರು. ಲೌಡ್ ಸ್ಪೀಕರ್ ಹಾಕೊಂಡು, ಅಕ್ಕ ಲೌಡ್ ಸ್ಪೀಕರ್ ಹಾಕೊಂಡಿದ್ಯಾ, ನಂಗೆ ಒಂಥರ ಗೊರ ಅನಿಸ್ತಿದೆ. ಭಾವ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿರು ಅಂತ ಕೇಳಿದ್ರೆ ಇಲ್ಲ ಕಣೆ ಇಲ್ಲ ಅಂತ ತುಂಬಾ ಸಣ್ಣಕ್ಕೆ ಮಾತಾಡೋಳು. ನಂಗೆ ಗೊತ್ತು ಅಕ್ಕ, ನೀನು ಸಪ್ರೇಟಾಗಿ ಮಾತಾಡಕ್ಕ ಅಂತ ಹೇಳಿದ್ರೆ ಇಲ್ಲ. ಆದರೆ ಒಂದೊಂದು ದಿನ ಅಂತೂ ಅಕ್ಕಂಗೆ ಫೋನ್ ಕೊಡ್ತಿರ್ಲಿಲ್ಲ.